ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ರಾಯಲಸೀಮಾ ಸ್ಟೈಲ್ ಅಲಸಂದಲ ಮುದ್ದಪಪ್ಪು ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ರಾಯಲಸೀಮಾ ಸೈಡ್ ಜಾಸ್ತಿ ಇದೇ ಮಾಡ್ತಾರೆ. ನಾವು ಚಿಕ್ಕವಾಗ ನಮ್ಮಮ್ಮ ಇದೇ ತರ ಮಾಡೋರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡ್ರಿ. ಅಲಸಂದಲ್ ಮುದ್ದಪಪ್ಪು ಜೊತೆಗೆ ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕೊಂಡ್ರೆ ಬಿಸಿ ಅನ್ನ ಜೊತೆ ತುಂಬಾ ಟೇಸ್ಟ್ ಇರುತ್ತೆ. ಎಲ್ಲ ಪಪ್ಪುಗಾದ್ರೆ ಈ ಪಪ್ಪು ವೆರೈಟಿಯಾಗ ಟೇಸ್ಟ್ ಇರುತ್ತೆ. ಇದು ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಂಡುತ್ತೆ. ಸ್ವಲ್ಪ ಟೈಮ್ ತಗೊಂಡು ಮಾಡ್ಬೇಕು ಅಷ್ಟೇ. ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ಸ್ವಲ್ಪ ಅಲಸಂದೆ ಕಾಳು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದ್ರೆ ಇದಕ್ಕೆ ನಾನು ಒಣಗಿರೋ ಅಲಸಂದೆ ಕಾಳು ಹಾಕಿದ್ದೀನಲ್ಲ, ಅದಕ್ಕೆ. ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಮಾಡೋ ಅಡಿಗೆ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ನಿಮ್ಗೆ ಬರುತ್ತೆ, ನೀವು ನೋಡ್ಕೋಬಹುದು. ಅಲಸಂದೆ ಮುದ್ದೆ ಪಪ್ಪುಗೆ ಏನೇನ್ ಬೇಕು ಎಲ್ಲ ರೆಸಿಪಿ ಚೆನ್ನಾಗಿ ತೋರಿಸ್ತೀನಿ ನೋಡು. ಎಷ್ಟು ಗಟ್ಟಿಯಾಗಿದೆ ಪಪ್ಪುಗೆ ಏನೇನ್ ಬೇಕೋ ತೋರಿಸ್ತೀನಿ ನೋಡು. ಒಂದು ಗಿನ್ನಷ್ಟು ಒಣಗಿರೋ ಅಲಸಂದೆ ಕಾಳು ತಕೊಂಡಿದ್ದೀನಿ. ನಾನು ರೆಡ್ ಕಲರ್ ತಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, 1 ಬೆಳ್ಳುಳ್ಳಿ, ಒಂದು 4 ಟೊಮೊಟೊ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಫಸ್ಟ್ ಅಲಸಂದೆ ಕಾಳು ಕುಕ್ಕರಲ್ಲಿ ಹಾಕೊಂಡ್ಬಿಟ್ಟು ನೀಟಾಗಿ 1-2 ಸತಿ ತೊಳೆದು ಇಟ್ಕೊಳ್ಳೋಣ. ನಾನು ಇದು ಅಂಗಡಿ ಅಲಸಂದೆ ಕಾಳು, ಊರಿಂದಲ್ಲ. ಅದಕ್ಕೆ ನಾನು 2-3 ಸತಿ ತೊಳೆದಿಟ್ಟಿದ್ದೀನಿ. ಆಮೇಲೆ ಒಂದು ಟೊಮೊಟೊ 4 ಪೀಸ್ ಮಾಡ್ಕೊಂಡ್ರೆ ಸಾಕು ಅಷ್ಟೇ. ಎಲ್ಲ ಟೊಮೊಟೊ ಆ ಥರ 4 ಪೀಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು 1 ಈರುಳ್ಳಿ ಹಾಕ್ತಾ ಇದ್ದೀನಿ. 2 ತೋರಿಸಿದ್ದೀನಿ. 1 ಈರುಳ್ಳಿ ಉಗ್ಗಾನಿಗೆ, 1 ಈರುಳ್ಳಿ ಮಾತ್ರ ಪಪ್ಪುಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆದ್ಮೇಲೆ 1 ಬೆಳ್ಳುಳ್ಳಿ ಇಟ್ಟಿದ್ವಲ್ಲ, ಅದು ನೀಟಾಗಿ ಸುಲಿದು ಇಟ್ಕೊಂಡಿಟ್ಟಿದ್ದೀನಿ. ಇವೆಲ್ಲ ಸೇರಿ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬೇಕು. ಹುಣಸೆ ಹಣ್ಣು ಹಾಕಿದ್ರೇನೆ ಪಪ್ಪು ತುಂಬಾ ಟೇಸ್ಟ್ ಇರೋದು. ಎಲ್ಲ ಕುಕ್ಕರ್ಗೆ ಹಾಕೋಬಿಡೋಣ. ಅದ್ರ ಜೊತೆ ಸ್ವಲ್ಪ ಉಪ್ಪು, ಅರಿಶಿನ, 1 ಸ್ಪೂನ್ ಅಷ್ಟು ಆಯಿಲ್ ಹಾಕೋಬಿಟ್ಟು ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಬಿಡ್ರಿ. ಸ್ವಲ್ಪ ನೀರು ಬೇಕಂದ್ರೆ ನೀರು ಹಾಕೊಳ್ಳಿ. ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೊಳ್ಳಿ. ನಾನು ಸ್ವಲ್ಪ ಕಮ್ಮಿ ಹಾಕ್ತೀನಿ, ಯಾಕಂದ್ರೆ ಮುದ್ದಪಪ್ಪು ಅಂದ್ರೇನೆ ತುಂಬಾ ಗಟ್ಟಿ ಇರುತ್ತೆ. ಕುಕ್ಕರ್ ಇಟ್ಬಿಟ್ಟು ನಾನು ಈ ಅಲಸಂದೆ ಮುದ್ದೆ ಪಪ್ಪುಗೆ ನಾನು 5 ವಿಜಿಲ್ ಬಿಟ್ಟಿದ್ದೀನಿ. 5 ವಿಜಿಲು ಅಥವಾ 6 ವಿಜಿಲ್ ಬಿಡ್ರಿ, ಅವಾಗ ಚೆನ್ನಾಗಿ ಬೇಯುತ್ತೆ. ಇಲ್ಲ ನಿಮ್ಗೆ ಅರ್ಜೆಂಟ್ಗೆ ಬೇಕಂದ್ರೆ ನೈಟ್ ನೆನ್ಸಿಟ್ಕೊಂಡ್ರೆ ಸಾಕು, ಬೆಳಿಗ್ಗೆ ಬೇಗ ಆಗುತ್ತೆ. ನಾನು ಇದು ನೈಟ್ ನೆನ್ಸಿಟ್ಕೊಂಡಿಲ್ಲ, ಬೆಳಿಗ್ಗೆ ಮಾಡಿರೋದು. ನಾನು 5 ವಿಜಿಲ್ ಬಿಟ್ಟಿದ್ದೀನಿ. 5 ವಿಜಿಲ್ ಬಿಟ್ಟ ಮೇಲೆ ನೋಡಿದ್ರೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಒಂದ್ಸತಿ ಎಲ್ಲ ನೋಡ್ಬೇಕು ಎಲ್ಲ ಬೆಂದಿದೆ ಇಲ್ಲ ಅಂತ. ಅಲಸಂದೆ ಕಾಳು ಬೆಂದ್ರೆ ಸಾಕು, ಮಿಕ್ಕಿರೋದೆಲ್ಲ ಬೆಂದಿರುತ್ತೆ. ನೋಡು, ಅಷ್ಟೊಂದು ಮುಟ್ಟಿ ನೋಡ್ಬೇಕು ಸ್ಮೂತಾಗಿ ಬೆಂದಿದೆಯಲ್ಲ. ಎಲ್ಲ ಸೈಡ್ಗೆ ಇಟ್ಕೊಬಿಟ್ಟು ನಾವು ಮಾಮೂಲಿ ಪಪ್ಪು ಸಾರು ಹೆಂಗ್ ಉಜ್ತೀವಿ ಅದರಲ್ಲಿ ಉಜ್ಜಬೇಕು ಅಷ್ಟೇ. ಫಸ್ಟ್ ನೀರೆಲ್ಲ ಅದರಲ್ಲಿ ತೆಗಿಬೇಕು. ಪಪ್ಪಲ್ಲಿ ನೀರು ತೆಗೆದ್ರೆ ಉಜ್ಜಕ್ ಚೆನ್ನಾಗಿರುತ್ತೆ. ನಿಮ್ಗೆ ನೀರು ಮತ್ತೆ ಹಾಕವಾಗ ಎಷ್ಟು ಬೇಕಂದ್ರೆ ಅಷ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲ ನೀಟಾಗಿ ಹಂಗೆ ಮ್ಯಾಶ್ ಮಾಡ್ಕೋಬೇಕು ನುಣ್ಣಗೆ. ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಬೇಕಂದ್ರೆ ಆ ನೀರಲ್ಲಿ ಸ್ವಲ್ಪ ಉಪ್ಪು ನೀರು ಸಾರನ್ನು ಮಾಡ್ಕೋಬಹುದು. ನಾನು ಎಲ್ಲ ಹಾಕ್ತಾ ಇದ್ದೀನಿ, ಯಾಕಂದ್ರೆ ನಾನು ಸ್ವಲ್ಪನೇ ನೀರು ಹಾಕಿದ್ದು ಅಂತ. ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಗಟ್ಟಿಯಾಗೂ ಇದೆ. ಗಟ್ಟಿ ಇದ್ರೇನೆ ಅಲಸಂದೆ ಕಾಳು ಪಪ್ಪು ಸಾರು ಚೆನ್ನಾಗಿರುತ್ತೆ. ತುಂಬಾ ನೀರಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಉಗ್ಗಾನಿಗೆ ಏನೇನ್ ಬೇಕೋ ನೋಡೋಣ ಬನ್ನಿ. ನಾನು 1.5 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಕಾಳು, 3 ಒಣಗಿರೋ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿದ್ದೀನಿ. ಬೆಳ್ಳುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಈರುಳ್ಳಿ ಹಾಕೋಬೇಕು. ಆಮೇಲೆ ಲಾಸ್ಟಲ್ಲಿ ಕರಿಬೇವು ಸೊಪ್ಪು ಹಾಕೋಬೇಕು. ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಗೋಲ್ಡನ್ ಕಲರ್ ಬಂದ್ಮೇಲೆ ಆ ಪಪ್ಪು ಎಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಪಪ್ಪು ಸ್ವಲ್ಪ ಇದೆಯಲ್ಲ, ಅದಕ್ಕೋಸ್ಕರ ಅದಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂತ. ಎಲ್ಲ ನೀಟಾಗಿ ತಿರ್ಸ್ಕೊಬಿಡೋಣ. ಚೆನ್ನಾಗಿದೆಯಲ್ಲ. ಯಾವಾಗಾದ್ರೂ ಬೇಕಂದ್ರೆ ಇದು ದೋಸೆಗೆ, ಚಪಾತಿಗೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆಗಾದ್ರೆ ಇನ್ನ ಟೇಸ್ಟ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ, ಅಲಸಂದೆ ಕಾಳು ರಾಯಲಸೀಮಾ ಸ್ಟೈಲ್ ಮುದ್ದೆ ಪಪ್ಪು. ಬಾಯ್ ಫ್ರೆಂಡ್ಸ್.